ಹಾಯ್ ಎಲ್ರಿಗೂ ನಮಸ್ಕಾರ. ಈವ್ನಿಂಗ್ ಆಗ್ತಿದ್ದಂಗೆ ಮಕ್ಕಳು ಕೇಳ್ತಾರೆ ಏನು ಸ್ನ್ಯಾಕ್ಸ್ ಅಂತ. ಸೊ ಹಾಗಾಗಿ ಮನೆಯಲ್ಲಿ ಏನು ಸ್ನ್ಯಾಕ್ಸ್ ಮಾಡೋದು ಬೇಡ, ಮಕ್ಳಿಗೆ ಡಿಫ್ರೆಂಟಾಗಿ ಟೇಸ್ಟಿಯಾಗಿರಲಿ ಅಂತ KFC ಕರ್ಕೊಂಡು ಬಂದ್ವಿ. ಮಕ್ಳಿಗೆ ಜಂಕ್ ಫುಡ್ ಕೊಡಬಾರ್ದು ಅಂತಾರೆ. ಸೊ ಯಾವತ್ತೋ ಒಂದಿನ ಕೊಟ್ಟರೆ ಏನಾಗಲ್ಲ ಅಂತ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ. ಮನೆಯಲ್ಲಿ ನಾವು ಚಿನ್ನ ಮಾಡಿಟ್ರೂ ಅವರು ತಿನ್ನೋದಕ್ಕೆ ಯೋಚನೆ ಮಾಡ್ತಾರೆ. ತಿನ್ನು ಅಂತ ಸಾವಿರ ಸರಿ ಹೇಳಬೇಕು. ಈಗ ಒಂದು 2 ಮಿನಿಟ್ಸ್ ಬಿಟ್ಟು ಬನ್ನಿ, ಅವರು ನಾವು ಹೇಳೋ ಹಾಗೆ ಇಲ್ಲ, ಎಷ್ಟು ಫಾಸ್ಟಾಗಿ ಕೈ ಬಾಯಿ ಆಡಿಸ್ತಾ ಇರ್ತಾರೆ ಅಂತ ನೀವೇ ನೋಡಿ. ಸೊ ನನ್ನ ಮಗಳು ಇವಳನ್ನ ಬಿಟ್ಟು ನಾವೇನು ಮುಂದಕ್ಕೆ ಹೋಗಲ್ಲ. ಎಲ್ಲೇ ಹೋಗಲಿ, ಏನೇ ತಿನ್ನಬೇಕಾಗಲಿ, ಇವಳು ಬಂದ್ರೇ ನಮಗೆ ಕಂಪ್ಲೀಟ್ ಆಗೋದು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ, ಏನನ್ನೂ ಆರ್ಡ್ರ್ ಮಾಡ್ದಿರ ಇವಳು ಬಂದಮೇಲೆ ನಾವು ಆರ್ಡ್ರ್ ಮಾಡಿ ಸ್ಟಾರ್ಟ್ ಮಾಡಿದ್ದು ತಿನ್ನೋದಕ್ಕೆ ಅಂತ. ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಪೆರಿ ಪೆರಿ ಚಿಕನ್ನು, ಸ್ವಲ್ಪ ಖಾರವಾಗಿತ್ತು, ಅದೊಂದು ಇಷ್ಟ ಆಯಿತು. ಅದು ಬಿಟ್ಟರೆ ಫ್ರೈಸು, ಅದಷ್ಟೇ ನನಗಿಷ್ಟ ಆಗೋದು, ಬೇರೆ ಏನೂ ಇಷ್ಟನೇ ಆಗಲ್ಲ. ನನಗೇನಿದ್ರು ಕಬಾಬು, ತಂದೂರಿ ಆ ಥರನೇ ಇಷ್ಟ. ಮಕ್ಳಿಗಿಷ್ಟ ಅಂತ ಅವ್ರಿಗೆ ಮಾತ್ರ ಕರ್ಕೊಂಡು ಬಂದು ಈ ಥರ ತಿನ್ನಿಸ್ಬೇಕಷ್ಟೇ ನಾವು. ನನ್ನ ಮಗನೂ ನನ್ನ ಕ್ಯಾಟಗಿರಿನೇ, ಅವನಿಗೂ ಸ್ವಲ್ಪ ರೆಡ್ ಕಲರೇ ಇರಬೇಕು ಚಿಕನ್ ಅಂದರೆ. ಅವನು ಪಾಪ ಚಿಕನಲ್ಲಿ ಏನೂ ಟೇಸ್ಟ್ ಮಾಡಿಲ್ಲ. ಅವ್ನು ಟೇಸ್ಟ್ ಮಾಡಿದ್ದು ಒಂದೇ ಫ್ರೆಂಚ್ ಫ್ರೈಸು, ಅದನ್ನೊಂದು ಮಾತ್ರ ತಿಂದ. ಅದು ಬಿಟ್ಟರೆ ನನ್ನ ಮಗಳು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ಲು. ಅವಳಿಗಂತೂ ಚಿಕನ್ ಅಂದರೆ ಫೇವ್ರೆಟ್. ಅದರಲ್ಲೂ ಈ ಥರ ಚಿಕನ್ ಕೊಟ್ಟರೆ ಅವಳಂತೂ ಅನ್ಲಿಮಿಟೆಡ್ ಬ್ಯಾಟಿಂಗ್ ಅವಳು. ಚೆನ್ನಾಗಿ ತಿಂದರು. ನಾವು ಬಂದಿದ್ದು HSR ಲೇಔಟ್ 27th ಮೈನ್ KFCಗೆ ಬಂದಿದ್ದು. ಅದು ಈಗಷ್ಟೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ಒಂದು 2-3 ಮಂತ್ಸ್ ಆಗಿದೆ ಅಷ್ಟೇ ಸ್ಟಾರ್ಟ್ ಆಗಿದೆ. ಬಟ್ ಚೆನ್ನಾಗಿತ್ತು. Bye. See you tomorrow.